ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಕಬಿನಿ ಉಳಿಸಿ ಹೋರಾಟ. ಕಬಿನಿಯಲ್ಲಿ ಹಿನ್ನೀರಿನಲ್ಲಿ ಅಕ್ರಮ ರೆಸಾರ್ಟ್ಗಳ ಕಳ್ಳಾಟ, ಅಕ್ರಮಗಳ ರೆಸಾರ್ಟ್ ವಿರುದ್ಧ ಒಟ್ಟು 11 ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡ್ತಾ ಇದೆ. ಅಕ್ರಮ ರೆಸಾರ್ಟ್ ವಿರುದ್ಧ ಹೋರಾಟಗಾರರು ಕಿಚ್ಚನ್ನ ಹಚ್ಚಿದ್ದಾರೆ. ನ್ಯೂಸ್ ಫಸ್ಟ್ ಸತತ ವರದಿಯಿಂದ ಶುರುವಾಗಿದ್ದಂಥ ಹೋರಾಟ HD ಕೋಟೆ ತಹಶೀಲ್ದಾರ್ ಕಚೇರಿ ಮುಂಭಾಗ ಈಗ ಪ್ರತಿಭಟನೆ ನಡೀತಾ ಇದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಅಕ್ರಮ ರೆಸಾರ್ಟ್ ನಿಲ್ಲಿಸಿ ಅಂತ ಆಮರಣಾಂತ ಉಪವಾಸವನ್ನು ಕೈಗೊಳ್ಳಲಾಗಿದೆ. ಪ್ರತಿಭಟನೆ ಕೈ ಬಿಡುವಂತೆ ತಹಶೀಲ್ದಾರ್ ಶ್ರೀನಿವಾಸ್ ಮನವಿಯನ್ನು ಮಾಡ್ತಾ ಇದ್ದಾರೆ. 1 ತಿಂಗಳ ಒಳಗೆ ಏನೆಲ್ಲ ಅಕ್ರಮ ನಡೆದಿದೆ ತನಿಖೆ ಆಗುತ್ತೆ, ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ತಹಶೀಲ್ದಾರ್ ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ಆದರೂ ಕೂಡ ಎರಡನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದೆ. ಒಟ್ಟು 11 ಸಂಘಟನೆಗಳು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. ಪ್ರತಿಭಟನೆ ಕೈ ಬಿಡುವಂತೆ ತಹಶೀಲ್ದಾರ್ ಶ್ರೀನಿವಾಸ್ ಮನವಿಯನ್ನ ಮಾಡಿಕೊಂಡ್ರು. ಈಗ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಕೈ ಬಿಡ್ತಾ ಇಲ್ಲ. ನಮ್ಮ ಆಯುಧ, ನಮ್ಗೇನು ಗನ್ನು ಗಿನ್ನು ಅವೆಲ್ಲ ಇಲ್ಲ, ಎಲ್ಲ ರೈಫಲ್ಗಳಿಲ್ಲ. ನಮ್ಮ ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀವಾರಿ ನಾಗರಾಜ್. ಏನು ನಾವು ಸೇವ್ ಕಬಿನಿ ತಂಡದಿಂದ ಒಂದು ಹೋರಾಟ ನಾವಿವತ್ತು ಪ್ರಾರಂಭಿಸಿದ್ವಿ ಅನಿರ್ದಿಷ್ಟಾವಧಿ. ಇವತ್ತು ಕಾರಣಾಂತರ ವಿಚಾರ ಏನಂತಂದ್ರೆ, ಏನು ಮಾನ್ಯ ತಹಶೀಲ್ದಾರ್ಗಳ ಜೊತೆಗೆ ಅವರು ನಮ್ಮ ರಾಜ್ಯದ ಒಂದು ದೇಶದ ಒಬ್ಬ ಮಾಜಿ ಸೈನಿಕರು. ಆ ಮಾಜಿ ಸೈನಿಕರಿಗೆ ಗೌರವ ಕೊಟ್ಟು ನಾವು ಈಗೇನೋ ಅವ್ರು ಬಂದು ನಮ್ಮನ್ನ ಭೇಟಿ ಮಾಡಿ ಕೆಲವೊಂದನ್ನ ವಿಚಾರಗಳನ್ನ ಬೇಡಿಕೆಗಳನ್ನ ತಗೊಂಡಿದ್ದಾರೆ ಪತ್ರ. ಈ ಪತ್ರಕ್ಕೆ ನಾವು ನಮ್ಮ ಸಮಿತಿಯಿಂದ ಇವತ್ತು ಕಬಿನಿ ತಂಡದಿಂದ 1 ತಿಂಗಳ ಕಾಲಾವಕಾಶ ಕೇಳಿದರೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಮುಷ್ಕರವನ್ನು 1 ತಿಂಗಳ ಆದ್ಮೇಲೆ, ಇವತ್ತೇನು ಜನವರಿ 20ನೇ ತಾರೀಕು ನಾವು ಸೇರಿದ್ದೀವಿ, ಫೆಬ್ರವರಿ 20ನೇ ತಾರೀಕುವರೆಗೂ ಸಮಯ ಕೊಟ್ಟಿದ್ದೀವಿ. ಒಂದೇ ವಿಚಾರ ಇಷ್ಟ, ಇಲ್ಲಿ ಒಬ್ಬ ತಹಶೀಲ್ದಾರ್ ಜೊತೆಗೆ ಒಬ್ಬ ದೇಶದ ಯೋಧ, ಒಬ್ಬ ಮಾಜಿ ಯೋಧನಿಗೆ ಗೌರವ ಕೊಡಬೇಕು, ಅವ್ರ ಮಾತಿಗೆ ಬೆಲೆ ಕೊಡಬೇಕು ನಿಟ್ಟಲ್ಲಿ ಇವತ್ತು ಸೇವ್ ಕಬಿನಿ ತಂಡ 1 ತಿಂಗಳ ಕಾಲಾವಕಾಶವನ್ನು ತಹಶೀಲ್ದಾರರು ಜೊತೆಗೆ ಮಾಜಿ ಯೋಧರಿಗೆ ಒಂದು ಗೌರವ ಸಲ್ಲಿಸುವ ನಿಟ್ಟಲ್ಲಿ ಕೊಟ್ಟಿದ್ದೀವಿ. ಈ ನಮ್ಮ ಬೇಡಿಕೆಗಳು ಮತ್ತೆ ನಡೀತಿರುವಂತಹ ಭ್ರಷ್ಟಾಚಾರಗಳು, ಅನಾಚಾರಗಳು ನಿಲ್ಲದೆ ಇದ್ದಾಗ ಬರುವಂತ ಫೆಬ್ರವರಿ 21ನೇ ತಾರೀಕಿಂದ ಈ ಏನು ಹೋರಾಟ ಮುಷ್ಕರ ಆರಂಭ ಆಗಿತ್ತು, ಇದು ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ತಿಳಿಸ್ತಾ ನಾನು 2 ಮಾತು ಮುಗಿಸ್ತಾ ಇದೀನಿ. ನಮ್ಮ ಮಂಜಣ್ಣ ಅವರು 1-2 ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿನ HD ಕೋಟೆ ತಾಲೂಕು ಕಚೇರಿ ಮುಂಭಾಗ ಒಂದು ಅಕ್ರಮ ರೆಸಾರ್ಟ್ಗಳು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಸೇವ್ ಕಬಿನಿ ಹೋರಾಟ ಈಗ ಆರಂಭ ಆಗಿದೆ, ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಆಮರಣಾಂತ ಉಪವಾಸ. ಈಗ ತಹಶೀಲ್ದಾರ್ ಮನವಿಗೂ ಕೂಡ ಪ್ರತಿಭಟನಾಕಾರರು ಹಿಂದೆ ಸರಿತಾ ಇಲ್ಲ. ಮಧುಸೂದನ್, ಖಂಡಿತವಾಗ್ಲೂ ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳಿ ಹಾಗೂ ಪರಿಸರ ಸಂರಕ್ಷಣೆಗಾಗಿ ಸೇವ್ ಕಬಿನಿ ತಂಡದವರು ನಿನ್ನೆಯಿಂದ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಆರಂಭಿಸಿದ್ದಾರೆ. ಪ್ರತಿಭಟನೆಗೆ ರೈತ ಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು, ವಕೀಲರುಗಳು, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ 11ಕ್ಕೂ ಹೆಚ್ಚು ವಿವಿಧ ತಂಡಗಳು ಒಂದು ಸಾಥನ್ನ ನೀಡಿದೆ. ಕಬಿನಿ ಹಿನ್ನೀರಿನಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳಿವೆ, ಆ ರೆಸಾರ್ಟ್ಗಳನ್ನ ಮುಚ್ಚಿಸಬೇಕು, ಮತ್ತೆ ಪರಿಸರ ಸೂಕ್ಷ್ಮ ವಲಯದಲ್ಲಿ ಅನಧಿಕೃತ ಕಟ್ಟಡಗಳನ್ನ ತೆಗೆಯುವುದನ್ನ ಮತ್ತೆ ಅದರಲ್ಲಿ ಕಾರ್ಯಚಟುವಟಿಕೆಗಳನ್ನ ಮಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಪ್ರತಿಭಟನಾನಿರತರು ಪ್ರತಿಭಟನೆ ನಡೆಸುತ್ತಿರುವುದು. ಆರಂಭದಲ್ಲಿ ಈ ಕುರಿತಂತೆ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿತ್ತು. ಕಬಿನಿ ಹಿನ್ನೀರಿನಲ್ಲಿ ನಡೆದಿರುವಂತಹ ಅಕ್ರಮ ರೆಸಾರ್ಟ್ಗಳು, ಹೋಮ್ ಸ್ಟೇಗಳ ವಿರುದ್ಧ ಧ್ವನಿಯನ್ನ ಎತ್ತಿತ್ತು. ಈ ವರದಿಯನ್ನ ಗಮನಿಸಿದಂತಹ ಪ್ರತಿಭಟನಾನಿರತರು ಸದ್ಯ ಈಗ ಒಂದು ಬೃಹತ್ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಕರೆಗೆ ಉತ್ತಮವಾಗಿ ಪ್ರತಿಕ್ರಿಯೆ ಲಭ್ಯವಾಗಿದ್ದು, ಈ ಒಂದು ಸ್ಥಳದಲ್ಲಿ ಅಂದ್ರೆ ಕಬಿನಿ ಹಿನ್ನೀರಿನಲ್ಲಿ ನಡೆದಿರುವಂತಹ ಅಕ್ರಮ ರೆಸಾರ್ಟ್ಗಳಿಗೆ ಕಡಿವಾಣ ಬೀಳಲೇಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಈಗ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಪ್ರತಿಭಟನೆ ನಡೆಸುತ್ತಿರುವಂತಹ ಸ್ಥಳಕ್ಕೆ ತಹಶೀಲ್ದಾರ್ ಶ್ರೀನಿವಾಸ್ ಅವರು ಆಗಮಿಸಿ ಪ್ರತಿಭಟನೆಯನ್ನ ಕೈ ಬಿಡುವಂತೆ ಮನವಿಯನ್ನ ಮಾಡ್ತಿದ್ದಾರೆ. 1 ತಿಂಗಳ ಕಾಲಾವಧಿಯನ್ನ ಕೇಳ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಈಗಾಗಲೇ ಮಾತನಾಡಿದೀವಿ. ಎಲ್ಲ ರೆಸಾರ್ಟ್ಗಳ ಮಾಲೀಕರುಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಅವರಿಂದ ಇರುವಂತಹ ಅಗತ್ಯ ದಾಖಲಾತಿಗಳನ್ನ ಪರಿಶೀಲನೆ ನಡೆಸ್ತೀವಿ. ಬಳಿಕ ಯಾವ್ಯಾವ ಅಕ್ರಮಗಳಿವೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ. ಸದ್ಯಕ್ಕೆ ನೀವು ದಯಮಾಡಿ ಪ್ರತಿಭಟನೆ ಕೈ ಬಿಡಿ ಅಂತ ಹೇಳಿ ಈಗ ಮನವಿ ಮಾಡುವಂತ ಕೆಲಸಕ್ಕೆ ಶ್ರೀನಿವಾಸ್ ಅವರು ಮುಂದಾಗಿದ್ದಾರೆ. ಈ ನಡುವೆ ಪ್ರತಿಭಟನೆಯರು ಕೂಡ ಈ ಒಂದು ಅಂದ್ರೆ 1 ತಿಂಗಳ ಗಡುವಿಗೆ ಪೂರಕವಾಗಿ ಪ್ರತಿಭಟನೆ ಕೈ ಬಿಡ್ಲಿಕ್ಕೆ ಈಗ ಸದ್ಯ ಸನ್ನದ್ಧರಾಗ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಏನಾದ್ರೂ ಕೊಟ್ಟಂತ ಭರವಸೆಯನ್ನ ಈಡೇರಿಸಿದ್ರೆ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿಯೇ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಹೇಳಿ ಅವರು ತಹಶೀಲ್ದಾರ್ ಕೂಡ ಎಚ್ಚರಿಕೆಯನ್ನು ನೀಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ವಹಿಸುವಂತಹ ರೈತ ಮುಖಂಡರಂತಹ ಹೊನ್ನೂರು ಪ್ರಕಾಶ್, ಮಂಜು ಕಿರಣ್ ಹಾಗೂ ವಕೀಲರಂತಹ ವಿ ರವಿಕುಮಾರ್ ಅವರು ನಿರಂತರವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಈ ಭಾಗದಲ್ಲಿ
ಅಕ್ರಮವಾಗಿ ರೆಸಾರ್ಟ್ಗಳು ತಲೆ ಎತ್ತಿರುವ ಕಾರಣಕ್ಕಾಗಿ ಸಫಾರಿ ನಡೀತಿತ್ತು. ಸಫಾರಿಯಿಂದಾಗಿಯೇ ಹುಲಿಗಳ ದಾಳಿಯಾಗಿ 3 ಪ್ರಾಣವನ್ನ ಬಿಟ್ರೆ ಒಬ್ರು ಜೀವನ್ ಮರಣದ ನಡುವೆ ಇನ್ನೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸಫಾರಿ ಆರಂಭಿಸಬಾರದು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ತಿದ್ದಾರೆ. ಜೊತೆಗೆ ಸ್ಥಳೀಯ ಶಾಸಕರು ಹಾಗೂ ತಹಶೀಲ್ದಾರ್ ಅವರು ಕೂಡ ಮನವಿಯನ್ನ ಮಾಡುವುದರ ಜೊತೆಗೆ ಯಾವುದೇ ಹಂತದಲ್ಲೂ ಕೂಡ ನೀವು ಸಫಾರಿಯನ್ನ ಆರಂಭಿಸಬೇಡಿ, ಮತ್ತೆ ಇಲ್ಲಿ ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಅಂತ ಹೇಳಿ ಅವರು ಪರಿಪರಿಯಾಗಿ ಬೇಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ಹೋರಾಟ